ಅಮ್ಮ ಹೇಗೆ ಸುಸ್ತಾಗಿದೆಯಾ ನೋಡು. ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಈಗ ನೋಡಿದ್ರೆ ಆಚೋಗಿ ಸುತ್ತಾಡ್ತಾ ಇದೆಯಾ. ಹೀಗಾದ್ರೆ ಆರೋಗ್ಯದ ಗತಿ ಏನು ಹೇಳು? ಊಟ ನೀರು ಬಿಟ್ಟು ಅಳ್ಕೊಂಡಿರೋಕ್ಕಾಗತ್ತಾ? ತಗೋ ಜ್ಯೂಸ್ ಕುಡಿ. ಅಮ್ಮ ಹಠ ಮಾಡಬೇಡಿ, ಸ್ವಲ್ಪ ಜ್ಯೂಸ್ ಕುಡಿರಿ. ನೀವು ತುಂಬ ವೀಕ್ ಆಗಿದ್ದೀರಾ. ಹಂಗೇನು ಬೇಡ, ಯಾಕೋ ತಲೆ ಎಲ್ಲ ಸುತ್ತಂಗಾಗ್ತಾ ಇದೆ. ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದೇವಸ್ಥಾನದ ಹತ್ರ ನೀವು ನನಗೆ ಏನೋ ಹೇಳಕ್ ಹೋದ್ರಿ, ಅಷ್ಟರಲ್ಲಿ ಸುಸ್ತಾಗಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರಿ. ಏನಾದರೂ ಅಲ್ಲಿ ನಡೀತಾ ಅದಕ್ಕೆ? ನಾನು ಶಾರ್ವರಿ ನೋಡಿದೆ. ಶಾರ್ವರಿನ ಎಲ್ಲಿದ್ಲು, ಏನ್ ಮಾಡ್ತಿದ್ಲು? ಡ್ಯಾಡ್ ಅವಳ ಜೊತೆಗಿದ್ರಾ? ಇಲ್ಲ, ಅವಳೊಬ್ಳೇ ಇದ್ಲು. ನಾನು ಅವಳನ್ನು ಹಿಡಿದೆ. ಜನ ಸೇರ್ಸೋಣ ಅಂತ ಕೂಗೋಕ್ ನೋಡ್ದೆ. ಆದ್ರೆ ಅವಳು ಹೇಳಿದ ಮಾತು ಕೇಳಿ ಸುಮ್ಮನಾದೆ. ಅಂಥದವಳು ಏನು ಹೇಳಿದ್ಲು? ನೀವ್ಯಾಕೆ ಸುಮ್ಮನಾದ್ರೆ? ನಾನೇನಾದ್ರೂ ಕೂಗಿದ್ರೆ ಮಾಧವ್ ಅವ್ರ ಪ್ರಾಣ ಹೋಗುತ್ತೆ ಅಂದ್ಲು. ಅದಕ್ಕೆ ನಾನು ಸುಮ್ಮನಾಗ್ಬೇಕಾಗಿತ್ತು. ಅವಳು ಮತ್ತೊಂದು ಮಾತು ಕೇಳಿ ಭೂಮಿನೇ ಬಾಯ್ ಬಿಟ್ಟಂಗಾಯ್ತು. ಅಮ್ಮ ಏನೋ ಮದುವೆನಾ? ಡ್ಯಾಡ್ಗೆ ಅವಳು ಇನ್ನೊಂದು ಮದುವೆ ಮಾಡಿಸ್ತಾಳಂತ, ಅದು ರಾಧಾ ಅವ್ರ ಜೊತೆಗೆ. ಅದು ಹೇಗೆ ಸಾಧ್ಯ? ಅಪ್ಪ ಇದಕ್ಕೆ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಅವಳ ಅಪ್ಪನ ಕರ್ಕೊಂಡು ಹೋಗಿ ಈ ಥರ ನೀಚ್ ಕೆಲಸ ಮಾಡಕ್ಕೆ ಮುಂದುವರೆದಿದ್ದಾಳ. ಕೆಟ್ಟವರು ಕೆಟ್ಟ ಕೆಲಸನೇ ಮಾಡೋದು. ಆದರೆ ಶಾರ್ವರಿ ಈ ರೀತಿಯಲ್ಲಿ ಯೋಚನೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮದುವೆ ಮಾಡ್ಸೋದನ್ನ ತಮಾಷೆನಾ? ಅವಳು ಯಾಕೆ ಈ ಥರ ವಿಚಿತ್ರವಾಗಿ ಯೋಚನೆ ಮಾಡ್ತಿದ್ದಾಳೆ? ನನ್ನ ಕೈಗೆ ಅವಳು ಸಿಕ್ಕಿದ್ದಿದ್ರೆ ಮದುವೆ ಅಲ್ಲ, ಅವಳು ತಿಥಿ ಮಾಡಿಸ್ತಿದ್ದೆ. ನಾನು ಅಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದಿತ್ತು. ಅದಕ್ಕೆ ನಿಮ್ಮ ಜೊತೆಗಿದ್ದಿದ್ರೆ ಅವಳನ್ನು ಹಿಡಿಬೋದಿತ್ತು. ನನಗೆ ಕ್ಷಮಿಸ್ಬಿಡಿ. ಇದ್ದಕ್ಕಿದ್ದ ಹಾಗೆ ನೀವೆಲ್ಲಿ ಹೋಗಿದ್ರಿ ಚಿಕ್ಕಪ್ಪ? ಅದಕ್ಕೆ ಸುಸ್ತಾಗಿದ್ದಾರೆ ಅಂತ ಕಾರ್ ಅರೇಂಜ್ ಮಾಡಕ್ಕೆ ಹೋದೆ. ಅದೇ ಸಮಯದಲ್ಲಿ ಶಾರ್ವರಿ ಬರಬೇಕಿತ್ತಾ? ಪದೇ ಪದೇ ಹತ್ರ ಬಂದು ತಪ್ಪಿಸ್ಕೊತಾ ಇದ್ದಾಳು ಅವಳು. ಹೇಗಾದ್ರೂ ಮಾಡಿ ನಾಳೆ ಆಗೋ ಅನಾಹುತನ ತಡಿಬೇಕು. ಅವಳು ಹೇಳೋ ಹಾಗೆ ಮಾಧವ್ ಅವ್ರಿಗೆ ರಾಧನ್ ಜೊತೆ ಮದುವೆ ಮಾಡಿಸಿದ್ರೆ